ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಬಂದು ಯುರೋಪ್ ಖಂಡದಲ್ಲಿ ಆಲ್ಪ್ಸ್ ಎಂಬುದಾಗಿ ಒಂದು ಪರ್ವತ ಶ್ರೇಣಿ ಇದೆ ಅಲ್ಲವ, ಅನೇಕ ದೇಶಗಳಲ್ಲಿ ಹಬ್ಬಿದೆ. ಆಲ್ಪ್ಸ್ ಪರ್ವತ ಪ್ರದೇಶ, ಅಲ್ಲಿ ಆಸ್ಟ್ರಿಯಾ ಎಂಬಂಥ ಸುಂದರವಾದ ದೇಶ. ಇಲ್ಲಿ ಆ ಪರ್ವತವನ್ನು ಹೋಗಿ ನೋಡುವುದಕ್ಕೆ ಕೇಬಲ್ ಕಾರ್ಗಳು ಹೋಗುತ್ತವೆ. ಇದರಲ್ಲಿ ಕೂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡೋಣ ಎಂಬುದಾಗಿ ಇಲ್ಲಿಂದ ಈ ಸಂದೇಶವನ್ನು ಹೇಳುತ್ತಾ ಇದ್ದೇನೆ. ದೇವರ ಸೃಷ್ಟಿಯು ಬಹಳ ಸುಂದರವಾಗಿದೆ, ನೋಡುವುದಕ್ಕೆ ಬಹಳ ರಮ್ಯವಾಗಿದೆ. ಆದರೆ ಮಳೆ ಬೇರೆ ಬರುತ್ತಾ ಇದೆ, ಹಾಗಾಗಿ ಬಹಳ ಚಳಿ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ? ನಿಮಗೆ ಶತ್ರುಗಳು ಇದ್ದಾರಾ? ಹಾಗೆ ಮಾಡುವವರು ಇದ್ದಾರಾ? ಕೆಲವೊಮ್ಮೆ ಮನೆಯೊಳಗೆ ಇರುತ್ತಾರೆ, ಕೆಲಸ ಮಾಡುವಲ್ಲಿ ಇರುತ್ತಾರೆ, ನಿಮ್ಮ ಗ್ರಾಮದಲ್ಲಿ ನೀವು ವಾಸ ಮಾಡುವಂಥ ಸ್ಥಳದಲ್ಲಿಯೂ ಇರುತ್ತಾರೆ. ಯಾಕೆ, ಕೆಲವೊಮ್ಮೆ ಸಭೆಯಲ್ಲಿ ಕೂಡ ಇರುತ್ತಾರೆ. ನೀವು ಬಿಸ್ನೆಸ್ ಮಾಡುತ್ತಾ ಇದ್ದರೆ, ಸೇವೆ ಮಾಡುತ್ತಾ ಇದ್ದರೆ, ಹಾಗೆ ಮಾಡುವಂಥವರು ಇನ್ನೂ ಹೆಚ್ಚಾಗಿರುತ್ತಾರೆ. ನಿಮ್ಮನ್ನು ವಿರೋಧಿಸುವಂಥವರು. ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ಏನು ಅನಿಸುತ್ತದೆ? ಬೇಸರವಾಗುತ್ತದೆ. ಯಾಕೆ ಕಾರಣವಿಲ್ಲದೆ ಹಾಗೆ ಮಾಡುತ್ತಾರೆ. ನಂತರ ಅವರ ಮೇಲೆ ಕೋಪ ಬರುತ್ತದೆ, ನಾನು ಇವರಿಗೆ ಏನಾದರೂ ಮಾಡಬೇಕು ಎಂಬುದಾಗಿ. ಆ ರೀತಿ ಅನಿಸುತ್ತಾ ಇದೆಯಾ? ಆದರೆ ನೀವು ಒಂದನ್ನು ಮಾಡಬೇಕಂತ. ಏನು ಮಾಡಬೇಕು? ಯೇಸು ಹೇಳುತ್ತಾನೆ ಮತ್ತಾಯ 5:44 ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿಮಗೆ ಯಾರಾದರೂ ವೈರಿಗಳು ಇರುವುದಾದರೆ ಅವರನ್ನು ಪ್ರೀತಿಸಬೇಕಂತೆ, ಅವರಿಗೆ ಮಮತೆ ತೋರಬೇಕಂತೆ ಎಂಬುದಾಗಿ ಯೇಸು ಹೇಳುತ್ತಾನೆ. ಇದುವೇ ನೀವು ಮಾಡಬಹುದಾದ ಭಯಂಕರವಾದ ದಂಡನೆ ಎಂಬುದಾಗಿ ಹೇಳಬಹುದು. ನಿಮ್ಮನ್ನು ಹಾಗೆ ಮಾಡುತ್ತಾರೆ ನೋಡಿರಿ, ಅವರಿಗೆ ನೀವು ಪ್ರೀತಿ ತೋರಿಸಿ, ಅವರಿಗೆ ನೀವು ಮಮತೆಯನ್ನು ತೋರಿಸಿದಿರಿ ಅಂದುಕೊಳ್ಳಿ. ಅದು ಬೆಂಕಿಯ ಕೆಂಡಗಳನ್ನು ಅವರ ತಲೆಯ ಮೇಲೆ ಸುರಿದಂತೆ, ಕೇಡನ್ನು ಮಾಡಿದವರಿಗೆ ಒಳ್ಳೆಯದನ್ನು ಮಾಡುವಾಗ. ಹಾಗಾಗಿ ನೀವು ದೇವರಾದ ಯೇಸುವಿನಿಂದ ಕಲಿತುಕೊಳ್ಳಬೇಕಾದ ಕಾರ್ಯ. ಯೇಸುವನ್ನು ಧಾರ್ಮಿಕ ಮುಖಂಡರು ವಿರೋಧಿಸಿದರು, ಅನೇಕರು ಆತನನ್ನು ವಿರೋಧಿಸಿದರು, ಹಾಗೆ ಮಾಡಿದರು, ಹೊಟ್ಟೆ ಕಿಚ್ಚುಗೊಂಡರು. ಆತನು ಮಾತನಾಡಿದರೆ ತಪ್ಪು, ಅದ್ಭುತ ಮಾಡಿದರೆ ತಪ್ಪು, ಎಲ್ಲಕ್ಕೂ ವಿರೋಧವಾಗಿ ವ್ಯಾಖ್ಯಾನಗಳನ್ನು ಮಾಡಿ ಯೇಸುವಿನ ಮೇಲೆ ದೋಷ ಹೊರಿಸುವುದರಲ್ಲೇ ಗಮನವಾಗಿದ್ದರು. ಆದರೆ ದೇವರು ಯಾರನ್ನು ವಿರೋಧಿಸಲಿಲ್ಲ, ಹಾಗೆ ಮಾಡಲಿಲ್ಲ. ಆತನು ಅವರನ್ನೆಲ್ಲ ಕ್ಷಮಿಸಿ ಮುಂದೆ ಹೋಗುತ್ತಲೇ ಇದ್ದನು. ನೀವು ಕೂಡ ಕ್ಷಮಿಸಿ ಬಿಡಿ. ಅವರು ಬೈದರೆ ಬೈಯಲಿ, ಹಾಗೆ ಮಾಡಿದರೆ ಹಾಗೆ ಮಾಡಲಿ. ಸುಳ್ಳೇ ಹೇಳುತ್ತಾರೆ, ಸುಳ್ಳು ತಾನೇ ಹೇಳುತ್ತಾರೆ. ನಿಜ ಹೇಳಿದರೆ ನೀವು ಬೇಸರಗೊಳ್ಳಬೇಕು. ಸುಳ್ಳಾಗಿ ಹೇಳುವಾಗ ನೀವು ಸಂತೋಷ ಪಡಬೇಕೆಂದು ದೇವರು ಹೇಳುತ್ತಾರೆ. ಚೆನ್ನಾಗಿರಲಿ, ನಮಗೆ ಬೈದರೆ ಅವರಿಗೆ ಸಂತೋಷ ಅಂದರೆ ಸರಿ, ಚೆನ್ನಾಗಿರಲಿ. ನಮ್ಮನ್ನು ಬೈಯುವುದರಿಂದ ಅವರಿಗೊಂದು ಆದಾಯ ಬರ್ತದೆ ಅಂದರೆ ಸರಿ, ಅದರಿಂದ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾನು ಆ ರೀತಿಯಾಗಿ ಅಂದುಕೊಳ್ಳುವ. ಯೂಟ್ಯೂಬ್ನಲ್ಲೆಲ್ಲ ಕುಳಿತು ವ್ಯಾಖ್ಯಾನ ಮಾಡಿ ಬೈಯುತ್ತಾ ಇರುತ್ತಾರಲ್ಲ, ನಾವು ಏನೇ ಹೇಳಿದರೂ ಕೂಡ ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿ ಕೆಲವರು ಮಾತನಾಡುತ್ತಾ ಇರುತ್ತಾರೆ. ತಾವು ಸೇವಕರೆಂಬುದಾಗಿ ಹೇಳಿಕೊಳ್ಳುತ್ತಾರೆ. ನಾನು ಅಂದುಕೊಳ್ಳುವುದು, ನಮ್ಮನ್ನು ಬೈಯುವುದರಿಂದ ಅವರಿಗೊಂದು ಆದಾಯ ಬರುತ್ತಾ ಇದೆ, ಸರಿ, ಚೆನ್ನಾಗಿರಲಿ ಎಂದು ಸಂತೋಷ. ಇದನ್ನೇ ಯೇಸು ನಮಗೆ ಕಲಿಸಿ ಕೊಟ್ಟದ್ದು. ನಾವು ಯೇಸುವನ್ನು ಹಿಂಬಾಲಿಸಬೇಕು. ಶಪಿಸುತ್ತಾರ, ಅವರನ್ನು ಆಶೀರ್ವದಿಸಿ. ನೀವು ಉದ್ಧಾರವಾಗುವುದೇ ಇಲ್ಲ, ಚೆನ್ನಾಗಿರುವುದಿಲ್ಲ ಅಂದರೆ ಯೇಸುವಿನ ನಾಮದಲ್ಲಿ ಚೆನ್ನಾಗಿರಿ, ಉದ್ಧಾರವಾಗಿ ಆಶೀರ್ವಾದವಾಗಿರಿ ಎಂದು ಹೇಳಿರಿ. ಇದನ್ನೇ ಯೇಸು ಕಲಿಸಿಕೊಟ್ಟದ್ದು. ಇದನ್ನು ಮಾಡುವಾಗ ಏನು ನಡೆಯುತ್ತದೆ ಅಂದರೆ, ನೀವು ಯಾವಾಗಲೂ ಸಂತೋಷವಾಗಿರಬಹುದು, ಉಲ್ಲಾಸವಾಗಿರಬಹುದು, ಯೇಸುವಿನಲ್ಲಿ ಪೂರ್ಣ ನೆಮ್ಮದಿಯಾಗಿ ಇರಬಹುದು. ನೋಡಿರಿ, ಇದನ್ನು ಯೇಸು ನನಗೆ ಕಲಿಸಿಕೊಟ್ಟು ನಾನು ಅದನ್ನು ಅಭ್ಯಾಸ ಮಾಡಿರುವುದರಿಂದ ನಾನು ಯಾವಾಗಲೂ ಸಂತೋಷವಾಗಿ ಇರುತ್ತೇನೆ. ಯಾವುದೂ ನನ್ನನ್ನು ಬಾಧಿಸುವುದಿಲ್ಲ, ಆಶೀರ್ವಾದವಾಗಿ ಸಂತೋಷವಾಗಿ ಇದ್ದೇನೆ. ಇದುವೇ ಸಂತೋಷವಾದ ಕ್ರೈಸ್ತ ಜೀವಿತ. ಒಪ್ಪಿಸಿ ಕೊಡುವಿರಾ? ಯೇಸುವೇ, ನನ್ನ ಶತ್ರುಗಳನ್ನು ಕೂಡ ಪ್ರೀತಿಸುವಂಥ ಪ್ರೀತಿಯನ್ನು ನನಗೆ ಕೊಡಿರಿ. ನನ್ನನ್ನು ಶಪಿಸುವಂಥವರನ್ನು ಕೂಡ ಆಶೀರ್ವದಿಸುವಂಥ ಒಳ್ಳೆಯ ಹೃದಯವನ್ನು ನನಗೆ ಕೊಡಿರಿ. ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.